ಇವತ್ತು ಶ್ರೀರಾಮನವಮಿ ಸ್ಪೆಷಲ್ ಇದೆ. ಇವತ್ತು ರಾಮ ಮಂದಿರದಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳು ಎಲ್ಲ ನಡೀತಾ ಇದೆ. ಸೊ ಎಲ್ರಿಗೂ ಇದು ಒಂದು ಸಂತೋಷದ ದಿನ. ಈ ವರ್ಷ ತುಂಬ ವಿಜೃಂಭಣೆಯಿಂದ ಶ್ರೀರಾಮನವಮಿನ ಆಚರಿಸ್ತಾ ಇದ್ದಾರೆ. ಸೊ ಶ್ರೀರಾಮನವಮಿಯ ವಿಶೇಷ ಆರ್ಥಿಕ ಶುಭಾಶಯಗಳು ಮತ್ತು ಎಲ್ಲರಿಗೂ ಹ್ಯಾಪಿ ಶ್ರೀರಾಮನವಮಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಇದೇ ರಾಜಾಜಿನಗರದ 3ನೇ ವಿಭಾಗದ ನಿವಾಸಿ. ನಾವು ಸಣ್ಣ ಹುಡುಗರಿಂದ ಅಂದರೆ ನಮಗೆ ಒಂದು 5-6 ವರ್ಷ ಇರುವಾಗಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇದು ಆವಾಗಿನಿಂದನೂ ದಿನ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತಾ ಬಂದಿದ್ದಾರೆ. ಈಗ ಕಳೆದ ಒಂದು 4 ವರ್ಷಗಳಿಂದ ಮಹಾ ಕುಂಭಾಭಿಷೇಕ ಇದಾಗಿತ್ತು. ಗೋಪುರದ ಕುಂಭಾಭಿಷೇಕ ಅನ್ನೋ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು. ಅದನ್ನು ನಾವು ಇದು ನೋಡಿದ್ವಿ. ಅದಾದಮೇಲೆ ದೇವಸ್ಥಾನದ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಕಳೆದ ವರ್ಷ 63 ಅಡಿ ರಾಮಾಂಜನೇಯ ಸ್ಟ್ಯಾಚ್ಯೂನು ಸಹ ಲೋಕಾರ್ಪಣೆ ಮಾಡಿದ್ದಾರೆ. ಅದು ನಿನ್ನೆ MLA ಅವರು ಬಂದು ಸಹ ಅದದ್ದು ಒಂದು ಏನು ಅಡ್ವಾನ್ಸ್ಡ್ LED ಲೈಟ್ ಸಿಸ್ಟಮ್ ಮಾಡಿದಾರಲ್ಲ, ಅತ್ಯಾಧುನಿಕ ವಿದ್ಯುತ್ ದೀಪಾಲಂಕಾರನ ಮಾಡಿದ್ದಾರೆ. ಅದನ್ನು ಸಹ ನಿನ್ನೆ ಲೋಕಾರ್ಪಣೆ ಮಾಡಿದ್ದಾರೆ. ಹೀಗೆ ರಾಜಾಜಿನಗರ 3ನೇ ವಿಭಾಗದಲ್ಲಿರುವ ಈ ರಾಮ ಮಂದಿರವು ಒಂದು ದಕ್ಷಿಣ ಅಯೋಧ್ಯೆ ಥರನೇ ರೂಪುಗೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಒಂದು ದೊಡ್ಡ ಪ್ರವಾಸಿ ಕೇಂದ್ರವಾಗಿ ಬೆಂಗಳೂರಿಗೆ ಯಾರಾದರೂ ಬಂದರೆ 3ನೇ ವಿಭಾಗದಲ್ಲಿ ರಾಜಾಜಿನಗರ ರಾಮ ಮಂದಿರಕ್ಕೆ ಹೋಗಬೇಕು ಅನ್ನೋ ಮಟ್ಟಕ್ಕೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಥರ ಸಂದೇಹವಿಲ್ಲ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಿದೆ. ಈ ಒಂದು ಕಾರ್ಯಕ್ಕೆ ಎಲ್ಲ ನಮ್ಮ ಸನಾತನ ಹಿಂದೂ ಧರ್ಮದ ಭಕ್ತಾದಿಗಳು ಕೈ ಜೋಡಿಸ್ಬೇಕು. ಆವಾಗ ನಾವು ಈ ಒಂದು ಸನಾತನ ಧರ್ಮವನ್ನು ನಾವು ಬೆಳೆಸಲಿಕ್ಕೆ ಆಗುತ್ತೆ. ನಮ್ಮ ಶ್ರೀರಾಮಚಂದ್ರರ ಒಂದು ಆದರ್ಶ ಪುರುಷೋತ್ತಮರಾದ ಶ್ರೀರಾಮನ ಜೀವನದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲೂ ನಾವು ಅಳವಡಿಸ್ಕೊಂಡು ನಾವು ಒಂದು ಉತ್ತಮವಾದ ಜೀವನವನ್ನು, ಒಂದು ಉತ್ತಮವಾದ ಸಮಾಜವನ್ನು ಕಟ್ಟೋಣ. ಎಲ್ಲರೂ ಸಹಬಾಳ್ವೆಯಿಂದ ಬಾಳೋಣ, ಸಮಾನತೆಯನ್ನು ಇದು ಮಾಡೋಣ. ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೋಗಬೇಕು ಅನ್ನೋದು ಈ ರಾಮನವಮಿಯ ಒಂದು ಉದ್ದೇಶ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. ನಮಸ್ತೆ. ರಾಣಿ. ಇಲ್ಲೇ ರಾಜಾಜಿನಗರ 4th ಬ್ಲಾಕಿಂದ ಬಂದಿದ್ದೀನಿ. ನೀವು ಕೂಡ ರಾಮನವಮಿಯನ್ನು ಆಚರಣೆ ಮಾಡ್ತೀರಾ? ಹೌದು. ಹೇಗೆ ಮಾಡ್ತೀರಾ? ನಾವು ಎವ್ರಿ ಇಯರ್ ಆಚರಣೆ ಮಾಡ್ತೀವಿ. ಯಾವಾಗಲೂ ನಾವು ವರ್ಷ ಬರ್ತೀವಿ. ಇದೇ ಫಸ್ಟ್ ಟೈಮು ಈ ಮಂದಿರಕ್ಕೆ ಬಂದಿರೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲ ಥರ ಸ್ಟ್ಯಾಚುಗಳು, ವಿಗ್ರಹಗಳು, ಆಮೇಲೆ ತುಂಬ ವಿಶೇಷವಾಗಿ ಇಲ್ಲ ತೊಟ್ಟಿಲ ಸೇವೆ ಆಗಿರ್ಬೋದು. ಆಮೇಲಿಂದ ಬಂದುಬಿಟ್ಟು ಹೆಣ್ಮಕ್ಳಿಗೆ ತುಂಬ ಏನೇನು ಅಂದ್ಕೊಂಡಿದ್ದಾರೋ ಮೇ ಬಿ ಅವರ ಪರ್ಸ್ನಲ್ ಆಗಿರ್ಬೋದು, ಮಕ್ಕಳ ವಿಷಯದಲ್ಲಿ ಅದೆಲ್ಲ ಸೇವೆಗಳ ಮಾಡೋದಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ತುಂಬ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ. ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ. ಏನು ದಕ್ಷಿಣ ಅಯೋಧ್ಯೆ ಅಂತಲೂ ಕರೀತಾರೆ. ಹೌದೌದು. ಇವಾಗ ರೀಸೆಂಟಾಗಿ ಇಲ್ಲಿ ಇದು ದೊಡ್ಡ ಸ್ಟ್ಯಾಚ್ಯೂನ ಅನಾವರಣ ಮಾಡಿದರು, ರಾಮಾಂಜನೇಯ ಅನಾವರಣ ಮಾಡಿದರು. ಮೇ ಬಿ ಒಂದು 4-3 months ಬ್ಯಾಕ್ ಆಗಿರ್ಬೋದು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಅದು. ಅಲ್ಲೂ ಕೂಡ ಅಲ್ಲಿ ನಿಂತ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನೋಡೋದಕ್ಕೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಥ್ಯಾಂಕ್ ಯು.